ವಾರದಿಂದ ಇಲ್ಲಿ ಹುಲ್ ಮಾರ್ಕೆಟ್ರಲ್ಲಿ ಏನು ಘಟನೆ ನಡೀತಾ ಇದೆ ನಿಮಗೆಲ್ಲ ಗೊತ್ತು. ನಾವು ಹೋದ ಭಾನುವಾರ ಬಂದು ಅಂಗಡಿಗಳೆಲ್ಲ ಹೊಡಿಬೇಕಂತ ಮಾಲೀಕರುಗಳೆಲ್ಲ ಕರೆದು ಹೇಳಿದ್ದೀವಿ. ಆಮೇಲೆ ಅವ್ರಿಗೂ ಸ್ವಲ್ಪ ಟೈಮ್ ಕೇಳ್ತಾರೆ, ಹಂಗೆ ಹೇಳ್ಬಿಟ್ಟು ಕೆಲವರು ಟೈಮ್ ಕೇಳ್ತಾರೆ, ಕೆಲವರು ಸಿಕ್ಕೋದೇ ಇಲ್ಲ. ನಿಜಾಂಶ ಹೇಳ್ತೀನಿ ಇವತ್ತು. ನಿಜಾಂಶ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಎಂಟೈರ್ ಸರೌಂಡಿನಲ್ಲಿರೋರು ಒಬ್ಬರು ಫೋನಿಗೆ ಸಿಗ್ತಾ ಇಲ್ಲ. ನಮ್ಮ ಇನ್ಸ್ಪೆಕ್ಟ್ರ್ ಇದೆಪ್ಪ ಯಶಿನ್ ಭಾಯ್ ವಾ, ನಮ್ಮ ಇನ್ಸ್ಪೆಕ್ಟ್ರಿಗೆ ಫೋನಿಗೆ ಸಿಗ್ತಾರ ಫೋನಿಗೆ ಸಿಕ್ಕಲ್ಲ. ಈಗ ಹೇಳಿದರೆ ಇವತ್ತು ಖಾಲಿ ಮಾಡ್ತೀನಿ, ನಾಳೆ ಖಾಲಿ ಮಾಡ್ತೀನಿ, ನಾವು ಬರೋ ಟೈಮಲ್ಲಿ ಮಾತ್ರ ಸುಮ್ಮನೆ ಡೋರ್ ಹಂಗೆ ಅಲಾರ್ಸ್ಕೊಂಡು ಹೋಗ್ತಾರೆ. ನಂಬರ್ 1, ಇದು ಉದ್ದೇಶ ಏನಂದರೆ, ಸುಮಾರು ಒಂದು 50 ಕೋಟಿನಲ್ಲಿ ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು 2 ವೀಲರ್ ಪಾರ್ಕರು 4 ವೀಲರ್ ಪಾರ್ಕಿಂಗ್ ಮಾಡಬೇಕು. ಮೇಲೆ ಬಂದ್ಬಿಟ್ಟು ಮಂಟಿ ಕಾಂಪ್ಲೆಕ್ಸ್ ಇರಬೇಕು, ಕೆಳಗಡೆ ಬಗ್ಗೆ ಅಂಗಡಿ ಕಟ್ಟಬೇಕು. ಇಲ್ಲಿರೋ ಮಾಲೀಕರಿಗೆ, ಇಲ್ಲಿ ಯಾರು ವಾಸ ಇದ್ದಾರೋ ಆ ಅಂಗಡಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಹಂಗೇನು ಹೇಳ್ಬಿಟ್ಟು ಶಾಂತವಾಗಿ ನಮ್ಮ ಶಾಸಕರು ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. ಮೊನ್ನೆ ನೀವು ಇದ್ರಿ, ಮೀಡಿಯಾವರು ಇದ್ರಿ, ಎಲ್ಲರೂ ಶಾಸಕರಿಗೆ ಬಂದ್ಬಿಟ್ಟು ಇಲ್ಲ ಮೇಡಮ್ ನಂಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಂತ ಅವ್ರ ಬಾಯಿಂದನೇ ಹೇಳಿದ್ರು. ಇವಾಗ ನಾವು ಬರೋ ಟೈಮ್ನೆಲ್ಲ ಆಟ ಆಡ್ತಾರೆ, ನಮ್ಮ ಕೈಗೆ ಯಾರೂ ಸಿಗ್ತಾ ಇಲ್ಲ. ನಂಬರ್ 1, ನಿಮ್ಮ KGF ಬಂದ್ಬಿಟ್ಟು ಉದ್ಧಾರ ಮಾಡಿ, ನಿಮಗೆ ನಾವು ಪ್ರಿಫರೆನ್ಸ್ ಕೊಟ್ಟು ನಿಮ್ಮ ಹೊಟ್ಟೆ ಮರ ಹೊಡೆಯಲ್ಲ. ನೀವು ಯಾರು ಅಂಗಡಿಗಳಿದ್ದೀರೋ ನೀವು, ಇಲ್ಲಾಂದರೆ ನಿಮ್ಮ ಮಕ್ಕಳು ಬನ್ನಿ, ನಿಮ್ಮ ಸಹೋದರನ ಬರಲಿ, ಇಲ್ಲೆಲ್ಲ ಬಂದ್ಬಿಟ್ಟು ಮಾಡಲಿ ಅಂತ ನಮ್ಮ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಮೇಡಮ್, ನಿಮ್ಮ ಯಾರು ಹೊಟ್ಟೆ ಮೇಲೆ ಹೊಡೆಯಲ್ಲ ಅಂತ ಹೇಳಿದ್ದಾರೆ. ಇವರು ಬೇರೆ ಬೇರೆ ರೀತಿಯಲ್ಲಿ ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ಬೀದಿಗೆ ತೊಗೊಂಡು ಬಂದುಬಿಡ್ತಾರೆ, ಐ ಡೋಂಟ್ ಕೇರ್. ಅದೆಲ್ಲ ನಾನು ಬಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟ ಇಲ್ಲ. ನೋಡಿ, ಇದು ಅಂಗಡಿಗಳ ಲಿಸ್ಟು. ಇದು KGF ಜನಕ್ಕೆ ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಇದು ಶಾಪ್ ನಂಬರು, ಇದು ಶಾಪ್ ಓನರು, ಇದು ರೆಂಟ್ ಎಷ್ಟು ತಿಂಗಳಿಗೆ ಅಂತ, ಇದು ಎಷ್ಟು ಬ್ಯಾಲೆನ್ಸ್ ಅಂತ, ಇದು ಯಾರಿಗೆ ಲೀಸ್ ಬಿಟ್ಟಿದ್ದಾರೆ ಅಂತ. ಯಜಮಾನ್ರಿಲ್ಲ, ಓನರ್ ಇರೋರು ಇಲ್ಲಿ ಟಿಕ್ ಮಾಡಿದ್ದೀವಿ. ಲೀಸ್ಗೆ ಯಾರು ಕೊಟ್ಟಿದ್ದಾರೋ ಅವರು. ಮುನ್ಸಿಪಾಲ್ಟಿ ಅಂಗಡಿನ ಒಂದು ಅಫೆನ್ಸು, ಬಾಡಿಗೆ ಕೊಡೋದು ಅಫೆನ್ಸು. ಅಂಗಡಿನಲ್ಲಿ ಇರೋರು ಮಾತ್ರ ಓನರ್ ಇಲ್ಲ. ಕೆಲವರು ಸತ್ತೋಗಿದ್ರೆ ಅವ್ರ ಹೆಸರಿನಲ್ಲಿರೋದು ಹೋಯ್ತು, ಗೋವಿಂದ. ಅದೇ ರೀತಿ ಬಂದ್ಬಿಟ್ಟು ಇದರಲ್ಲಿ ಎಲ್ಲ ಬಂದ್ಬಿಟ್ಟು ಲೀಸಿಗೆ ಕೊಟ್ಟಿದ್ದಾರೆ. ಲೀಸಿಗೆ 5 ವರ್ಷ ಇದು ಮುನ್ಸಿಪಾಲ್ಟಿಗೆ ರೆಂಟೇ ಕಟ್ಟಿಲ್ಲ, ಇಲ್ಲಿ ಬಂದ್ಬಿಟ್ಟು ಲೀಸಿಗೆ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲ ಲೀಸು. ನಿಮ್ಗೆ ಒಂದು ಕಾಪಿ ಕೊಡ್ತೀನಿ, ಯಾರ್ಯಾರು ಹೆಸರು, ಯಾರ್ಯಾರು ಲೀಸ್ ಕೊಟ್ಟಿದ್ದಾರೆ ಅಂತ. ನೋಡಿ ಸ್ವಾಮಿ, ಇದೆಲ್ಲ ಲೀಸು. ನೋಡಿ ಸ್ವಾಮಿ, ಇದೆಲ್ಲ ಲೀಸು. ಇದು ಓನರ್ಸು. 1 2 3 4 5 6 7 8 9 10 ಗಂಟೆ ಬಾಡಿಗೆ ಕೊಟ್ಟರೆ 4 ಜನ ಬಂದ್ಬಿಟ್ಟು ವಾಸ ಇದ್ದಾರೆ, ಒರಿಜಿನಲ್ ಓನರು. ನೋಡಿ, ಇದರಲ್ಲಿ 1 2 3 4 5 6 7 ಜನ ಬಂದ್ಬಿಟ್ಟು ಲೀಸ್ಗಿದ್ರೆ ಒಬ್ಬ ಓನರು. ನೋಡಿ, ಇದರಲ್ಲಿ ಓನರು, ಲೀಸು. ಇದರಲ್ಲಿ ನೋಡಿ, ಬಾಡಿಗೆ ಇರೋನು ಜಾಸ್ತಿ ಇದ್ದಾನ. ಇವ್ರು ಏನೋ ಬಂದ್ಬಿಟ್ಟು ಮೀಸೆ ತಿರ್ಕೊಂಡು ಮಾತಾಡ್ತಾರೆ, ನಮ್ಮದು ಬೀದಿ ಹೋಗ್ಬಿಡುತ್ತೆ, ವ್ಯಾಪಾರ ಹೋಗ್ಬಿಡುತ್ತೆ, ನಿಮ್ಗೆ ಬಾಡಿಗೆ ಕೊಡೋಕೆ ನೀವು ಕಟ್ಕೊಂಡು ಇರೋದು. ಮುನ್ಸಿಪಾಲ್ಟಿ ಅಂಗಡಿ ಬಂದ್ಬಿಟ್ಟು ಬಾಡಿಗೆ ಕೊಡೋಕೆ ಇದ್ದಿದ್ದು, ನಾವು ಓನರು, ನಾವು ವ್ಯಾಪಾರಿಗಳು, ನಮ್ದು ಹಾಳಾಗೋಗುತ್ತೆ. ನೋಡಿ ಸ್ವಾಮಿ, ನೋಡಿ, 1 2 3 4 5 6 7 8 9 10 11 12 13 14 ಈ ಪೇಜ್ನಲ್ಲಿ ಬಾಡಿಗೆ ಕೊಟ್ಟಿರೋದು ಲೀಸ್ಗೆ. ಯಾರ ಆಸ್ತಿ? ನೀನು ಬಂದ್ಬಿಟ್ಟು ಅಂಗಡಿ ಇಟ್ಕೊಂಡು ಬೀಗ ಹಾಕ್ಕೊಂಡು ನೀನು ಬಾಡಿಗೆ ಕೊಟ್ಕೊಂಡು ಸಂಪಾದನೆ ಮಾಡ್ತಾಯಿದ್ದೀಯ. ನೀವು ಯಾರು ಬಂದ್ಬಿಟ್ಟು 1 ರೂಪಾಯಿ ಬಂದ್ಬಿಟ್ಟು ಮುನ್ಸಿಪಾಲ್ಟಿ ನೋಡಿ, ಒಬ್ರದ್ದು ಏನಾದರೂ ಎಲ್ಲರದ್ದು ಬ್ಯಾಲೆನ್ಸು 1 ಲಕ್ಷ, 7 ಲಕ್ಷ, 6 ಲಕ್ಷ, 5 ಲಕ್ಷ ಎಲ್ಲ ಬಂದ್ಬಿಟ್ಟು 5-6 ವರ್ಷದಿಂದ ಕಟ್ಟೋದೇ ಇಲ್ಲ. ಆಮೇಲೆ ಇಲ್ಲಿ ನೋಡಿ, ಇದು ಲೀಸು. ನಿಮಗೆಲ್ಲ ಒಂದು ಕಾಪಿ ಕೊಡ್ತೀನಿ. ಇದು ನೀವು ಪಬ್ಲಿಕ್ ಬಂದ್ಬಿಟ್ಟು, ಇದು ಮೀಡಿಯಾ ಬಂದ್ಬಿಟ್ಟು ನಮಗೆ ತುಂಬ ಸಪೋರ್ಟ್ ಮಾಡಬೇಕು. ನಮ್ಮ ತಪ್ಪಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಯಾರ ಅಂಗಡಿ ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ಇಲ್ಲಿಗೆ ಬಾಡಿಗೆ ಕೊಡೋದು? ಇವರೇನು ಅಯ್ಯೋ ಪಾಪ ಅಂಗಡಿಗಳು ಹೊಡೆದು ಬಿಡ್ತಾರೆ, ಅಂಗಡಿಗಳು ಹೊಡೆದು ಬಿಡ್ತಾರೆ ಅಂತಾರೆ. ಆ ಓನರ್ಸೇ ಯಾರು ಬಂದು ಮಾತಾಡಲ್ಲ. ಇಲ್ಲಿ ಕೇಳಿದ್ರೆ ನಮ್ಮ ಓನರ್ಗೆ ನಾನು ಬಾಡಿಗೆ ಕಟ್ಟಿದ್ದೀನಿ. 90% ಅಂಗಡಿ ಇಲ್ಲಿ ಬಂದ್ಬಿಟ್ಟು ಬಾಡಿಗೆ ಕೊಟ್ಟಿದ್ದಾರೆ. 90%, 90 ಭಾಗ ಇದು ಕೊಟ್ಟಿದ್ದಾರೆ. ಅದರಿಂದ ನಾವು ಇವತ್ತಿಂದ ಅದು ಸಾಮಾನು ಇದೆ ತೆಗಿಯೋಕ್ಕೆ ಬಂದ್ಬಿಟ್ಟು ಕಮಿಷನರ್ ಹತ್ರ ಬಂದು ಟೈಮ್ ತೊಗೊಂಡು 1 ದಿವಸನೋ 2 ದಿವಸ ಕೊಡಿ ಅಂತ ಮುಂದಕ್ಕೆ ಬರಲ್ಲ. ಅವ್ರು ಓನರ್ ಯಾರು ಅಂತ ಬಂದಿಲ್ಲ, ನಾವು ಬಡ್ಕೊಳ್ತೀವಿ. ಯಾರಪ್ಪ ಓನರ್ ಅಂದರೆ ಓನರೇ ಗೊತ್ತಿಲ್ಲ. ಈ ಶಾಪ್ ಯಾರ್ದು, ಈ ನಂಬರ್ ಯಾರ್ದು, ಬನ್ನಿ ಅಂದರೆ ಯಾರು ಬರಲ್ಲ ಓನರು. ಒರಿಜಿನಲ್ ಓನರ್ ಬಂದರೆ ತಾನೇ ನಾವು ಮಾತಾಡೋಕ್ಕೆ. ಒರಿಜಿನಲ್ ಓನರೇ ಬರಲ್ಲ. ಇಲ್ಲಿಗೆಲ್ಲ ಆ್ಯಕ್ಟಿಂಗ್ ನೋಡಿ ಎಷ್ಟಿದೆ ಇಲ್ಲಿ.
ಅದರಿಂದ ನಾಳೆ ನಾವು ಫುಲ್ಲು ಏನೇನು ಪೋಸ್ಟ್ ಬೇಕೋ ತಗೊಂಡು ನಾವು ಏನೇನು ಮಾಡಬೇಕೋ ಅವ್ರಿಗೆ ಸಾಮಾನು ಇದ್ರೆ ಕೂಡ ನಾವು ಬಿಡಲ್ಲ. ಯಾಕಂದರೆ ಪಬ್ಲಿಕ್ ಗೊತ್ತಾಗಬೇಕು. 8 ದಿವಸದಿಂದ ಹೋರಾಡ್ತಾ ಇದ್ದೀವಿ, ಒಬ್ಬನ ಮುಂದಕ್ಕೆ ಬಂದಿಲ್ಲ. ಒಬ್ಬ ಈ ಲತಾ ಬೇಕ್ರಿ ಒಬ್ಬರು ಮಾತ್ರ ಬಂದು ನಮ್ಗೆ ಫುಲ್ ಕೋಪ್ರೇಟ್ ಮಾಡಿ ಅದನ್ನು ಖಾಲಿ ಕೊಟ್ಟು ಇದು ಹೇಳಿದ ತಕ್ಷಣ ನಮಗೆ ಖಾಲಿ ಮಾಡಿಕೊಂಡು ಕೋಪ್ರೇಟ್ ಮಾಡಿದ್ರು. ಆಮೇಲೆ ಇಲ್ಲಿ ಒಂದು ಅಂಗಡಿ ಪಾಪ ಅವ್ರನ್ನ ಬಡವನೇ ಆ ಅಪ್ಪನೂ ನಮ್ಗೆ ಬಂದ್ಬಿಟ್ಟು ಒಂದು 4 ಅಂಗಡಿ ಇವ್ರು ಬಂದ್ಬಿಟ್ಟು ಮುಂದೆ ಬಂದು ಕೊಟ್ಟಿದ್ರು. ಮಿಕ್ಕಿದೆ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಬರೋದು ಅಲ್ಲಿ ಓಡೋದು, ಇಲ್ಲಿ ಹೋಗೋದು ಅಲ್ಲಿ ಬರೋದು. ಹಾಂ, ಇದಕ್ಕೆ ನಾಳೆಯಿಂದ ನಾವು ಮುಲಾಜನ ಕೊಡೋಲ್ಲ. ಎಲ್ಲರೂ ಗೊತ್ತಾಗಬೇಕು. ಇದು ನಾಳೆ ಅವ್ರ ಸಾಮಾನು ಇದೆಯೋ ಇಲ್ಲೋ ಗೊತ್ತಿಲ್ಲ. ನಾಳೆಯಿಂದ ನಮ್ಮ ಆಪ್ರೇಷನ್ನು ತುಂಬ ಜೋರಾಗಿ ನಡೀತೈತೆ. ಅವ್ರವ್ರು ಖಾಲಿ ಮಾಡ್ಕೊಂಡ್ರೆ ಒಳ್ಳೆಯದು. ನಿಮ್ಮ ಸಾಮಾನೆಲ್ಲ ಡ್ಯಾಮೇಜ್ ಆದರೆ ನಾವು ಮುನ್ಸಿಪಾಲ್ಟಿ ಜವಾಬ್ದಾರಿ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟು ದಿನ ನಗರಸಭೆ ಸಿಬ್ಬಂದಿಗಳಿಗೆ ಸಬ್ಲೆಟ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಯಾಕೆ ಆಕ್ಷನ್ ತಗೊಂಡಿಲ್ಲ? ನಗರಸಭೆ ಸಿಬ್ಬಂದಿಗಳು ಕಮಿಷನರು ಇವಾಗ ಸಬ್ಲೆಟ್ ಕೊಟ್ಟಿದ್ದಾರೆ, ಇಲ್ಲಿಗಲ್ ಆಗಿ ಇದ್ದಾರೆ ಅಂತ ಬಂದಿದ್ದಾರೆ. ಇಷ್ಟು ದಿವಸ ಅವ್ರಿಗೆ ಗೊತ್ತಲ್ವಾ? ಮಾರ್ಕೆಟ್ ಮೇಸ್ತ್ರಿ ನೀವು ಕೇಳೋದು ಒಳ್ಳೆ ಕ್ವಶ್ಚಿನು. ನೀವು ಕೇಳೋದು ಕ್ವಶ್ಚಿನು. ಅದಕ್ಕೆ ಮುಂಚೆ ಬಂದು ನಾವು ಇದ್ರ ಬಗ್ಗೆ ಬಂದ್ಬಿಟ್ಟು ಗಮನ ಸಲ್ಲಿಸಿಲ್ಲ ಜಾಸ್ತಿ. ಇವಾಗ ಸೈಕಲ್ ಸ್ಟ್ಯಾಂಡು ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಬಂದ ಮೇಲೆ ಒಳಗಡೆ ಇದೆಲ್ಲ ನಡೀತಾ ಇರೋದು ಗೊತ್ತಾಗಿದೆ. ಇಲ್ಲ, ಇವಾಗ ಅಂಗಡಿಯ ಮಾಲೀಕರ ಮೇಲೆ ಇದು ಮಾಡ್ತಾ ಇದ್ರ ಊರು ಉದ್ಧಾರ ಮಾಡಕ್ಕೆ. ಯಾಕೆ ನಗರಸಭೆ ಸಿಬ್ಬಂದಿ ಮೇಲೆ ಇವ್ರ ಮೇಲೆ ಮಾಡ್ತಾ ಇಲ್ಲ ಅಂತ? ಅಲ್ಲ, ಇವಾಗ ಒಳಗಡೆ ಬಂದ ಮೇಲೆ ಗೊತ್ತಾಗುತ್ತೆ ನಮಗೆ. ಬೀಗ ನೀವು ಕೇಳೋದು ಒಳ್ಳೆ ಕ್ವಶ್ಚಿನೇ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಡೆಯೋಕ್ಕೆ ಚಾನ್ಸ್ ಇಲ್ಲ. ಬಟ್ ಯಾರಾದರೂ ಹೋದ್ರೆ ಇಲ್ಲಿ ಅಂಗಡಿಗೆ ಯಾರಪ್ಪ ಓನರ್ ಫೋನ್ ನಂಬರ್, ಅಲ್ಲಿ ಫೋನ್ ನಂಬರ್ ಹೊಡೆದ್ರೆ ಇಲ್ಲಿ ಏನಿದೆ, ಯಾವ್ದಪ್ಪ ಫೋನ್ ಮಾಡಿ ಅಕ್ಸೆಲ್ಲ ಯಾವ್ದದು ಅದೇನಿದೆ. ಇಲ್ಲಿಗೆ ಬಂದ್ಬಿಟ್ಟು ಇನ್ನೊಬ್ಬರು ಬೇರೆ ಬಂದ್ಬಿಟ್ಟು ನಮ್ದು ಅಂಗಡಿ ಅಂತಾರೆ. ಸರ್ ಎಷ್ಟು ಕೋಟಿ ಬರ್ಬೇಕು ಸರ್? ಯಾರು ಇಲ್ಲ ಸರ್, ದುಡ್ಡಿನ ಪ್ರಶ್ನೆ ಬೇರೆ. ಆದರೆ ಇಷ್ಟ ಬರುತ್ತೆ ಅಂತ ಹೇಳ್ತೀನಿ. ಇದೇ ಕಾಪಿ ಕೊಡ್ತೀನಿ. 4 crores ಎಷ್ಟು? 4 ಕೋಟಿ 5 ವರ್ಷ ಒಂದು 3-4 ಅಂಗಡಿಯವ್ರು ಬಿಟ್ಟರೆ ಬೇರೆ ಯಾರು ಒಂದು ನಯ ಪೈಸೆ ಕಳ್ತಾ ಇಲ್ಲ. ನೋಡಿ ಇದು ಬ್ಯಾಲೆನ್ಸು. ಬಟ್ ಇನ್ನೊಂದು ಆಶ್ಚರ್ಯ ಅಂದರೆ ಇದರಲ್ಲಿ 90% ಅಂಗಡಿ ಬಾಡಿಗೆ ಬಿಟ್ಟು ಅವ್ರು ಸಂಪಾದನೆ ಮಾಡ್ತಾ ಇದ್ದಾರೆ. ಯಾರು? ಇದು ನಾವು ಸುಳ್ಳು ಹೇಳ್ತಾ ಇಲ್ಲ, ಇದು ಪೇಪರು ರೆಕಾರ್ಡು. ಅವ್ರ ಮೇಲೆ ಏನು ಕ್ರಮ ತಗೊಳ್ತೀವಿ ಸರ್? ಇವಾಗ ನಾವು FIR ಮಾಡಿದ್ರೆ ಇದು ಅಫೆನ್ಸು. ನಮ್ಮ ಅಂಗಡಿನ ಬಂದ್ಬಿಟ್ಟು ಇನ್ನೊಬ್ರು ಕೊಟ್ಟಿದ್ದಾರೆ ಅಂದರೆ ಅಫೆನ್ಸು. ಇವರು ನಮ್ಮೂರವರು ಏನೋ ಒಂದು ನಡೆದಿದ್ದ ಘಟನೆ ನಡೆದೋಯ್ತು, ಇನ್ಮೇಲೆ ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಮೇಡಮ್ ಹತ್ರ ಹೇಳಿ ನಾವು, ನೀವು ಇಲ್ಲಾಂದರೆ ನಿಮ್ಮ ಮಕ್ಕಳಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ನಮ್ಗೆ ಕೋಪ್ರೇಟ್ ಮಾಡಿದ್ರೆ ಓಕೆ, ಇಲ್ಲಾಂದರೆ ನಮ್ಮ ಆಸೆ ರೂಲ್ಸ್ ಏನಿದೆ ನಾವು ಹೋಗ್ತೀವಿ. ಬರೀ ಗ್ರಾಸ್ ಮಾರ್ಕೆಟ್ 4 ಕೋಟಿ ಇದೆಯಾ ಸರ್? ಹೌದು, ನೋಡಿ ಇಲ್ಲಿ ನಿಮ್ಗೆ ನಾವು ಕೊಡ್ತೀನಿ. ಯಾರ್ಯಾರ ಹೆಸರಿನಲ್ಲಿ ಏನೇನಿದೆ, ಎಷ್ಟೆಷ್ಟು ಬಾಕಿ ಇದೆ. MG ಮಾರ್ಕೆಟ್ ಎಷ್ಟಿದೆ ಸರ್? ಸರ್ ಅದು ನಾನು ದಾಖಲೆ ತಗೊಂಡು ನಿಮ್ಗೆ ಕೊಡ್ತೀನಿ, ಅದನ್ನು ಕೊಡ್ತೀನಿ. ಯಾಕಂದರೆ ಇದು ಗ್ರಾಸ್ ಮಾರ್ಕೆಟ್ ಮಾತ್ರ ನನ್ನ ಕೈನಲ್ಲಿ ಇರೋದು. ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕೊಡ್ತೀವಿ. ಎಸ್, ಈಗಾಗಲೇ ಇರೋ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಅಂಗಡಿ ಕೂಡ ಫಿಲ್ ಆಗಿಲ್ಲ. ಎಲ್ಲಿ ಸರ್? ಬಸ್ ಸ್ಟ್ಯಾಂಡ್ ಮೇಲೆ ಆಗಲಿ, ಸೈಕಲ್ ಸ್ಟ್ಯಾಂಡ್ ಮೇಲೆ ಆಗಲಿ, ಇಲ್ಲೆಲ್ಲ ಅಂಗಡಿಗಳೇ ಫಿಲ್ ಆಗಿಲ್ಲ. ಇಲ್ಲಿ ಹೆಂಗೆ ನೀವು ಸಾರ್ವಜನಿಕರ ತೆರಿಗೆ ಹಣನ ನೀವು ಈ ರೀತಿ ವ್ಯರ್ಥ ಮಾಡಕ್ಕೆ ಸಾಧ್ಯ ಮಾಡಬಹುದಾ? ಯಾವ ಈಗ ನೀವು 50 ಕೋಟಿಲಿ ಕೆಳಗಡೆ ನೀವು ಕಾರ್ ಪಾರ್ಕ್ ಮಾಡ್ತೀವಿ, ವೆರಿ ಗುಡ್. ಮೇಲ್ಗಡೆ ಅಂಗಡಿಗಳು ಕಟ್ತೀನಿ. ಇರೋ ಅಂಗಡಿಗಳೇ ನೀವು ಯಾರು ತಗೊಂಡಿಲ್ಲ ಸರ್. ಇವಾಗ ಅದಕ್ಕೆ ಮಾಡಿಫಿಕೇಶನ್ ಮಾಡ್ತೀವಿ. ಯಾವುದೇ ಬಸ್ ಸ್ಟ್ಯಾಂಡ್ನಲ್ಲಿ ಬಂದ್ಬಿಟ್ಟು ಅದು ಇದಲ್ವಾ ಕಾಂಪ್ಲೆಕ್ಸು, ಅದಕ್ಕೆ ಲಿಫ್ಟ್ ಆಗಿಬಿಟ್ಟು ಅಂಗಡಿಗಳೆಲ್ಲ ವಾಸ್ತುಗಿಸ್ತು ಸರಿ ಇಲ್ಲ, ಯಾರು ಬರ್ತಾ ಇಲ್ಲ. ಅದಕ್ಕೆ ಮಾಡಿಫಿಕೇಶನ್ ಬರೋಕ್ಕೆ DPR ಮಾಡಿ ಟೆಂಡ್ರನ್ನು ಮಾಡಿದ್ದೀವಿ, ಲಿಫ್ಟೆಲ್ಲ ಮಡಗಿದ್ದೀವಿ. ಲಿಫ್ಟೆಲ್ಲ ಮಾಡಿಬಿಟ್ಟು ಅದಕ್ಕೆ ಒಂದು ದೊಡ್ಡದಾಗಿ ಕಾಂಪ್ಲೆಕ್ಸು ಇವಾಗ ಬೇರೆ ಚಿಕ್ಕ ಆಗಿದೆ ಅಲ್ವಾ, ಒಂದು 4-5 ಮಾಡಿಬಿಟ್ಟು ಬ್ರಾಡಾಗಿ ಮಾಡಿಬಿಟ್ಟು ಮಾಲ್ ಟೈಪ್ ಮಾಡ್ತೀವಿ. ಅದಕ್ಕೆ ರೆಡಿ ಮಾಡಿಸ್ತಾ ಇದ್ದೀವಿ. ಕೆಳಗಡೆ ಟಾಯ್ಲೆಟ್ ರೆಡಿ ಆದಮೇಲೆ ಅದನ್ನು ನಾವು ಮಾಡಿಸ್ತೀವಿ. ಆಮೇಲೆ ಬಸ್ ಸ್ಟ್ಯಾಂಡ್ನಲ್ಲಿ ಅಂಗಡಿ ಓನರ್ಸು ಮಾಲೀಕರು ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಮೇಡಮ್ಗೆ. ಅವರು ಕೂಡ ಏನು ಮಾಡಿದ್ದಾರೆ, ಆ ಟಾಯ್ಲೆಟು ಬೇರೆ ನಮ್ಗೆ ಯಾವುದಾದ್ರು ನಮ್ಗೆ ಅನುಕೂಲ ಇದೆ ಅದು ಬಿಟ್ಬಿಟ್ಟು ಮಿಕ್ಕಿ ಅನನುಕೂಲ ಏನಿದೆ ಅದೆಲ್ಲ ಡಿಸ್ಮ್ಯಾಂಟ್ಲಿಂಗ್ ಮಾಡಿ ಅಲ್ಲಿನೂ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅವ್ರು ಪ್ರಾಮಿಸ್ ಮಾಡಿದ್ದಾರೆ. ಯಾರಿಗೆ? ಅವ್ರಿಗೂ. ನಾನು ಕೇಳೋದು ಕ್ವಶ್ಚನ್ನು, ನೀವು ವ್ಯಾಪಾರನೂ ಮಾಡಲ್ಲ, ಅಂಗಡಿನೂ ತೆಗೆಯಲ್ಲ, ನೀವು ವಾಸನೂ ಇಲ್ಲ, ನೀವೆಲ್ಲ ಬಾಡಿಗೆ ಕೊಟ್ಟಿದ್ದೀರಾ. ಕೊಟ್ಬಿಟ್ಟು ನಮ್ಮ ಇವಾಗ ಒಳ್ಳೆ ಕೆಲಸ ಮಾಡಕ್ಕೆ ಬಂದರೆ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಸರ್? ಈಗ ಬೆಳಗ್ಗೆ ಕಮಿಷನರ್ ಬಂದಿದ್ರು, ಹೌದು, ಅವ್ರು ಬರೋವಾಗ ವ್ಯಾಪಾರಸ್ಥರೆಲ್ಲ ಇದ್ರು, ಅವರು ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ಅವರು ಹೋದ್ಮೇಲೆ ನೀವು ಬಂದು ಡೆಮಾಲಿಷ್ ಮಾಡ್ತಾ ಇದೀರಾ ಅಂತ ಹೇಳ್ತೀರಾ? ಇಲ್ಲಿ ಇರೋರಿಗೆ ಏನು ಕನ್ಫ್ಯೂಷನ್ ಅಂದ್ರೆ, ಇಬ್ರು ಒಂದಾಗಿ ಬಂದು ಮಾಡ್ತಾ ಇಲ್ವೇ? ಅವ್ರು ಒಂದು ಮಾತಾಡ್ಬಿಟ್ಟು ಹೋಗ್ತಾರೆ, ನೀವು ಬಂದ್ಮೇಲೆ ಒಂದು ಮಾಡ್ತೀರಾ ಅಂತ. ಒಂದು ವಾರ ಇಲ್ಲ, ಬೆಳಗ್ಗೆ ಮಾಡಿರೋದು ನಮ್ಮ ನೋಡಿ ಸರ್, ಮಾತಾಡಿರೋದು. ಇವರು ಕಮಿಷನರ್ ಇಬ್ರು ಒಟ್ಟಿಗೆನೆ ಬಂದಿದ್ದು. ಬಂದ್ಮೇಲೆ ಬಂದ್ಬಿಟ್ಟು ಬರೋಕ್ ಮೊದಲು ಕಮಿಷನರ್ ಒಟ್ಟಿಗೆನೆ ಬಂದ್ವಿ. ಅವ್ರು ಬಂದಿಲ್ಲ ಬರೋಸ ಅರ್ಧ ದಾರಿನಲ್ಲಿ ಬಂದ. ಕಮಿಷನರ್ 1 ವಾರ ಕೊಟ್ಟರೆ ತಗೊಳ್ಳಿ, ಧಾರಾಳವಾಗಿ ಮಾಡಲಿ, ನಾನು ಬೇಡ ನಿಲ್ತಲ್ಲ. ಇವಾಗ ನಿಮ್ಮ ಭರವಸೆ ಕೊಟ್ಟರೆ 1 ವಾರ ನೀವು ತಗೊಳ್ಳಿ,
ನಾನು ಬೇಡ ಅಲ್ಲ, ಕಮಿಷನ್ ಹತ್ರ ಮಾತಾಡೋದು ರೆಡಿ ಇಲ್ಲ. ನೋಡಿ ಇವಾಗ ನಾವು ಬರೋ ಟೈಮಲ್ಲಿ ಯಾರು ಸಿಕ್ಕಲ್ಲ, ನಾವು ಹೋದ್ಮೇಲೆ ಇಲ್ಲಿ ಗ್ಯಾಂಗ್ ಸಿಗ್ತಾರೆ. ಆದರೆ ನಮ್ಮ ರೂಲ್ಸ್ ಏನಿದೆಯೋ ಆ ರೂಲ್ಸ್ ಪ್ರಕಾರ ನಾಳೆಯಿಂದ ಮಾಡ್ತೀವಿ ಅಂತ ನಿಮ್ಗೆ ಮೀಡಿಯಾ ಕರೆದಿರೋದು. ನಾನು ನಮ್ಮ ರೂಲ್ಸ್ ಏನಿದೆಯೋ ನಾವು ಮಾಡ್ತೀವಿ. ಈಗ ರೂಲ್ಸ್ ತಪ್ಪಿ ಮಾಡಿದ್ರೆ ನಮ್ಮ ಮೇಲೆ ಇದು ತಪ್ಪಿಲ್ವಾ? ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ತೀವಿ, ಈ ಥರ ಇದೆ ಅಂತ. ನೀವು ಇದನ್ನ ಪಾಪ್ಯುಲೇಷನ್ ಮಾಡಬೇಕು. ಕಮಿಷನರ್ ಕೊಟ್ಟಿರುವಂತಹ ಭರವಸೆನ ಅಂದ್ರೆ ಅದನ್ನ ನೀವು ಇದು ಮಾಡ್ಬಿಟ್ಟು ಇವಾಗ ನೀವು ನೋ ಕಮಿಷನರ್ ಭರವಸೆ ಕೊಟ್ಟರೆ ಈಗ ಒಂದು ವಾರ ಅಂತ ಸರ್, ಹೇಳಿದ್ದಾರೆ. ಕಮಿಷನರ್ ನೀವು ನಾಳೆ ಭರವಸೆ ಹೊಡಿತೀವಿ ಅಂತೀರಾ? ಹೆಂಗೆ ಇದು? ಕಮಿಷನರ್ ಸರ್, ಮಾತು ಕಮಿಷನರು ಭರವಸೆನೂ ನನ್ನ ಭರವಸೆನೂ ಒಂದು. ಇವಾಗ ಯಾರೇ ಒಬ್ರಿಗೆ ಬಂದ್ಬಿಟ್ಟು ಕಮಿಷನರ್ ಬಂದ್ಬಿಟ್ಟು ಒಂದು ವಾರ ಟೈಮ್ ಕೊಟ್ಟಿದ್ರೆ ನಮ್ಗೆ ಟಚ್ ಮಾಡಲ್ಲ. ಕಮಿಷನರ್ ಬಂದ್ಬಿಟ್ಟು ಇವತ್ತು ಒಂದು ದಿವಸ ಟೈಮ್ ಕೊಡ್ತೀನಿ ಅಂತ ನನ್ನ ಮುಂದೆನೇ ಹೇಳ್ತಾ ಇರೋದು. ಅವರೇನೋ ಒಂದು ವಾರ ಹೇಳಿಲ್ಲ. ಬೇಕಾದರೆ ಕರೆಸ್ತೀನಿ, ಇನ್ನೊಂದು ಅವ್ರ ಕೈಯಲ್ಲಿ ಪ್ರೆಸ್ ಮೀಟ್ ಕೊಡ್ತೀನಿ. ಅದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದಾರೆ. ನಾವು ಎಷ್ಟು ದಿನ ಹಿಂದಕ್ಕೆ ಹೋಗೋದು? ಇವರು ಬೇರೆ ಏನೋ ಪ್ಲಾನ್ ಮಾಡಿಕೊಂಡು ನಮ್ಗೆ ಡಿಸ್ಟರ್ಬ್ ಮಾಡಿದ್ರೆ ಆಗಲ್ಲ. ಸರ್ ಟೋಟಲ್ ಎಷ್ಟು ಅಂಗಡಿ ಸರ್ ಹೊಡಿಯೋದು ಇವಾಗ? ಟೋಟಲ್ ಗ್ರಾಸ್ ಮಾರ್ಕೆಟ್ ಡಿ ಇನ್ಶಿಯಲ್ ಇರೋದು ಎಲ್ಲ ಟೋಟಲ್ ಆಗಿ ಹೊಡಿತೀರಾ? ಎಸ್, ಡಿ ಏನೇನಿದೆ ಎಲ್ಲ? ಎಷ್ಟಿದೆ? ಬಿಕಾಸ್ ಮೊನ್ನೆ ಬಂದು 56 ಅಂಗಡಿ ಹೊಡಿತೀನಿ ಅಂತ ಹೇಳಿದ್ರು. ಇವಾಗ ಈಗ ಹೊಡೆದಿರೋದು 63 64 ಇದೆ ನಂಬರ್. ಅದಕ್ಕೆ ಕ್ಲಿಯರಿಟಿ ಮಾಡಿಬಿಡಿ ಸರ್. ಅಂಗಡಿ ಟೋಟಲ್ 100 ಅಂಡ್ ಚೇಂಜ್ ಹೊಡಿಯೋದು ಮನೆ, ಓಕೆ, ಗೋಡನ್ನು ಇದರಲ್ಲಿ ಬಂದ್ಬಿಟ್ಟು ನಾನು ನಿಮ್ಗೆ ಲಿಸ್ಟ್ ಕೊಡ್ತಾ ಇರೋದು. ನೀವು ಪಾಪ್ಯುಲೇಷನ್ ಮಾಡಿ. ಹೆಸರಿದೆ, ಓನರ್ ಹೆಸರು, ಅವ್ರಿಗೆ ಯಾರಿಗೆ ಲೀಸ್ ಕೊಟ್ಟಿದ್ದಾರೋ ಅದೇ ಹೆಸರಿದೆ, ಏನು ಅಮೌಂಟ್ ಇದೆ, ಅಂಗಡಿ ನಂಬರ್ ಇದೆ. ನೀವೇ ಚೆಕ್ ಮಾಡ್ಕೊಳ್ಳಿ. ನಮ್ಮ ಮೀಡಿಯಾ ಕಣ್ಣು ಮುಚ್ಕೊಂಡು ನಾವು ಯಾವುದು ಮಾಡೋಕ್ಕಾಗಲ್ಲ. ಇವಾರೇ ನಮಗೆ ದಾರಿ ತೋರಿಸೋರು ನೀವು ಮೀಡಿಯಾ ಅವರು. ನೀವು ಬಂದ್ಬಿಟ್ಟು ಅಲ್ಲಿ ಏನಿದೆಯೋ ನಿಜಾಂಶ ತೋರಿಸಿ. ನಮ್ಮ ತಪ್ಪಿದ್ರೆ ಕೂಡ ಏನಪ್ಪ ಇವ್ರು ಬಾಡಿಗೆ ಕಟ್ತಾರೆ, ವ್ಯಾಪಾರ ಮಾಡ್ತಾರೆ, ಯಾಕಿಲ್ಲ ಬಾಡಿಗೆ ಅಪ್ಡೇಟ್ ಕಟ್ಟಿರೋರ್ಗೆ ಅವ್ರಿಗೆ ಏನು ಮಾಡ್ತಾರೆ? ಅಪ್ಡೇಟ್ ಮಾಡಿರೋ ಅವ್ರಿಗೆ ಬಂದ್ಬಿಟ್ಟು ಧರ್ಮವಾಗಿ ಬೇರೆ ಕಡೆ ಕೊಡ್ತೀನಿ ಅಂತ ಮೇಡಮ್ ಪ್ರಾಮಿಸ್ ಮಾಡಿದ್ದಾರೆ. ಅಲ್ಲ ಸರ್, ಇವಾಗ ಅವ್ರಿಗೆ ಬೇರೆ ಕಡೆ ಕೊಟ್ಬಿಡ್ತಾನೆ ನೀವು ಹೊಡಿಬೇಕು. ಹೌದು, ಸರಿ, ನಾವು ನೀವು ಅವ್ರದ್ದು ಹೊರಗಡೆ ಹಾಕ್ಬಿಟ್ಟು ಅವ್ರದ್ದು ಯಾರು ಕಟ್ಟಿದಾರೆ ಅವ್ರದ್ದು ಇನ್ನೂ ಮುಟ್ಟಿಲ್ಲ. ಅಂದ್ರೆ ಅವ್ರ ಕುಟುಂಬ ಎಲ್ಲಿ ಹೋಗುತ್ತೆ? ಅವ್ರದ್ದು ನಾವು ಟಚ್ ಮಾಡಿಲ್ವಲ್ಲ. ಇದು ಏಷನ್ ಬಾಯ್ ಯಾರು ಕಟ್ಟಿಗಿರಲ್ಲ, ಕೈ ಹೆಚ್ಚಿಗ್ರೆ. ಇಲ್ಲ, ಇದು ಮುಂದೆ ಸರ್ ಈಗ ಅವ್ರಿಗೆ ಹೇಳಿದ್ರೆ ಅವ್ರು ಆಲ್ಟರ್ನೇಟಿವ್ ಎಲ್ಲ ಮಾಡ್ಕೊಳ್ತಾರಲ್ಲ. ಈಗ ಸಡನ್ ಆಗಿ ನೀವು ಬಂದು ಇಲ್ಲ ನೀವು ನಾವು ಹೊಡಿತೀವಿ ಅಂದ್ರೆ ಮೇಡಮೇ ಅವತ್ತು ಹೇಳಿದ್ದಾರೆ. ಮೇಡಮೇ ನೀವು ನಿಮ್ಮ ವಿಡಿಯೋನಲ್ಲೆಲ್ಲ ಬಂದಿದೆ. ಮೇಡಮೇ ಏನು ಹೇಳಿದ್ದಾರೆ, ಯಾರು ಧರ್ಮವಾಗಿ ಇಲ್ಲಿ ಕಟ್ಟಿದಾರೋ ಅವ್ರನ್ನ ಬಂದ್ಬಿಟ್ಟು ಆಲ್ಟರ್ನೇಟ್ ನಾವು ಕೊಟ್ಟು, ಅದು ಗೋಡನ್ ಆಗಿರಲಿ, ಅಂಗಡಿಗಳಾಗಿರಲಿ, ಬೇರೆ ಇರಲಿ, ಅವ್ರಿಗೆ ಬೇರೆ ಆಲ್ಟರ್ನೇಟ್ ಕೊಟ್ಟು ನಾವು ಅವ್ರನ್ನ ಸಮಾಧಾನ ಮಾಡಿಸಿ ಶಿಫ್ಟ್ ಮಾಡಿಬಿಟ್ಟೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ದಾರೆ. ನಿಮ್ಮ ವಿಡಿಯೋನೆಲ್ಲ ಬಂದಿದೆ, ಕರೆಕ್ಟಾ? ಒಂದು ತಮಿಳ್ನಲ್ಲಿ ಒಂದೆರಡು ಮಾತಾಡಿ.